ಸಕಲ ಜೀವರಾಶಿಗಳಿಗೂ ಆಹಾರ ಒದಗಿಸುವ ಏಕೈಕ ಜೀವ ಅನ್ನದಾತ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂದು ಸರ್ವಜ್ಞ ತಿಳಿಸಿದ್ದಾರೆ. ಬೇರೆ ವಲಯಕ್ಕಿಂತ ಕೃಷಿ ವಲಯದಿಂದ ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆ ಸಂಗ್ರಹವಾಗುತ್ತಿದೆ. ಆದರೂ ಸಹ ಸರ್ಕಾರಗಳು ರೈತರನ್ನು ಕಡೆಗಣಿಸಿವೆ ಎಂದು ರಾಜ್ಯ ರೈತ ಕಲ್ಯಾಣ ಸಂಘದ ಅಧ್ಯಕ್ಷ ಭೂಮಿಪುತ್ರ ಚಂದನ್ ಗೌಡ ಬೇಸರ ವ್ಯಕ್ತಪಡಿಸಿದರು. ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆದ ರೈತರ ಹಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರೈತರು ದುಡ್ಡಿನ ವ್ಯಾಮೋಹಕ್ಕೆ ಕಳೆದುಕೊಂಡು ಜಮೀನು ಮಾರಿಕೊಳ್ಳಬೇಡಿ. ರೈತರಿಗೆ ಅಗತ್ಯ ಮಾಹಿತಿಗಳು ಹಾಗೂ ಸೌಲಭ್ಯಗಳನ್ನು ಸರ್ಕಾರ ಕಾಲಕಾಲಕ್ಕೆ ಒದಗಿಸಬೇಕು ಎಂದು ತಿಳಿಸಿದರು. ಈ ನಮ್ಮ ಅನ್ನದಾತ ಸ್ನೇಹಿತರೆ, ಒಂದು ಮಾತು ಹೇಳ್ತೀವಿ, ಭಾರತದ ನಾಗರಿಕತೆ ತೊಟ್ಟಿಲು ಅಂತ ಕರೀತಾರೆ. ಸಿಂಧೂ ನಾಗರಿಕತೆ ಸಿಂಧೂ ಕಣಿವೆ ನಾಗರಿಕತೆಯಿಂದ ಹಿಡಿದು ಋಗ್ವೇದ ಕಾಲದಿಂದ ಹಿಡಿದು ಶಿಲಾಯುಗದ ಕಾಲದಿಂದ ಹಿಡಿದು ಅವತ್ತಿಂದ ಇವತ್ತವರೆಗೂ ಈ ಜಗತ್ತಿನ ಹೊಟ್ಟೆ ಹಸಿವಿನ ಚೀಲವನ್ನು ತುಂಬಿಸ್ಕೊಂಡೇ ಬರ್ತಿದ್ದೀರಲ್ಲ. ಯಾರಾದ್ರೂ ನಿಮ್ಮನ್ನ ನೀನು ಉಂಡೇನಪ್ಪ, ನೀನು ಚೆನ್ನಾಗಿದ್ಯಪ್ಪ ಅಂತ ಏನಾದ್ರು ಕೇಳಿದ್ರೇನ್ರಿ? ಯಾರಾದ್ರೂ ಒಬ್ಬರು ನಿಮ್ಮನ್ನು ಕೇಳಿದಾರ? ಒಂದು ಕೇಳುವಂತ ಮನಸ್ಥಿತಿಯಲ್ಲಿ ಏನಾದ್ರೂ ಆ ಪರಿಸ್ಥಿತಿಯಲ್ಲಿ ನೀವು ಬದುಕ್ತಾ ಇದ್ದೀರಾ? ದಿನ ಮಾತಾಡ್ತೀರಾ ಅನ್ನದಾತ ಬೆಳೆಗೆ ಬೆಲೆ ಇಲ್ಲ. ಇನ್ನು ಎಷ್ಟು ವರ್ಷ? 78 ವರ್ಷ ಆಯ್ತು ರಾಜಕೀಯವಾಗಿ ಸ್ವಾತಂತ್ರ್ಯ ದೇಶಕ್ಕೆ ಬಂದು. ಯಾರಿಗಾದ್ರೂ ಹಳ್ಳಿಕಾರ್ ಎತ್ತುಗಳು, ಎತ್ತಿನ ಗಾಡಿಗಳು, ಸತ್ತುಗೆ, ಚಂಡೆ ಮದ್ದಳ, ನಾದಸ್ವರ, ವೀರಗಾಸೆ ಸೇರಿದಂತೆ ಕಲಾತಂಡಗಳೊಂದಿಗೆ ನೊಗ ಹಿಡಿದ ರೈತರು ಬಾಲಗಂಗಾಧರನಾಥ ಸ್ವಾಮೀಜಿ ಕಲ್ಯಾಣ ಮಂಟಪದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ನಂತರ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ರೈತರು ಸ್ವಾಭಿಮಾನಿಗಳು. ತಾಲೂಕಿನಲ್ಲಿ ಅಪಾರ ಸಂಪತ್ತು ಹೊಂದಿದ್ದು ರೈತರು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ನಾನು ಶಾಲಾ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. ಎಲ್ಲಾ ವರ್ಗದ ಜನರಿಗೂ ಭೇದ ಭಾವವಿಲ್ಲದೆ ಆಹಾರ ಒದಗಿಸುವ ನಿಷ್ಕಲ್ಮಶ ಕಾಯಕಕ್ಕೆ ನನ್ನ ನಮನಗಳು. ಡಿಸೆಂಬರ್ 23ರಂದು ರೈತರ ದಿನಾಚರಣೆಯನ್ನಾಗಿ ಸರ್ಕಾರದ ವತಿಯಿಂದ ಆಚರಿಸಲು ಕೃಷಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುವುದೆಂದು ತಿಳಿಸಿದರು. ಕೃಷಿ ತಜ್ಞ ಡಾಕ್ಟರ್ ನಾರಾಯಣ ರಾವ್, ತಾಲೂಕು ಅಧ್ಯಕ್ಷ ಉಮೇಶ್, ಸರಗೂರು ತಾಲೂಕು ಅಧ್ಯಕ್ಷ ಲೋಕೇಶ್, ಮಹಿಳಾ ಅಧ್ಯಕ್ಷೆ ಉಷಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಜಯರಾಮ್ ಮತ್ತು ಅನೇಕ ಗಣ್ಯರು ಹಾಗೂ ರೈತ ಬಾಂಧವರು ಸೇರಿದಂತೆ ಇತರರಿದ್ದರು. ರೈತರ ಹತ್ರ ಕೂಡ ದುಡ್ಡಿರಲ್ಲ. ದುಡ್ಡಿಲ್ಲದ ಸಂದರ್ಭದಲ್ಲಿ ಬ್ಯಾಂಕ್ಗಳು ಸಾಲ ಕೊಡ್ತದೆ. ಯಾರೋ ಶ್ರೀಮಂತರವರು ರೈತರಿಗೆ ಸಾಲ ಕೊಡ್ತಾರೆ. ಆ ಭೂಮಿಯಲ್ಲಿ ನಾವು ಏನು ಬೆಳೆ ಬೆಳಿತೀವಿ ಅದಕ್ಕೆ ಉತ್ತಮವಾದಂಥ ಬೆಳೆ ಸಿಗಲ್ಲ. ಬೆಳೆ ಸಿಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಅದೇ ಬೆಳಿತೀರಿ. ಈಗ ಒಬ್ಬ ಟೊಮೊಟೊ ಬೆಳೆದ್ರೆ 500 ಎಕರೆ, 5,000 ಎಕರೆ, 16,000 ಎಕರೆ, 20,000 ಎಕರೆನೂ ಟೊಮೊಟೊ ಬೆಳಿತೀರಿ. ಟೊಮೊಟೊ ಬೆಳೆದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ, ರೈತರಿಗೆ ಮಾರುಕಟ್ಟೆಯಲ್ಲಿ 1 ರೂಪಾಯಿಗೆ ಕೆಜಿ, 100 ರೂಪಾಯಿಗೆ ಕೆಜಿ 1 ರೂಪಾಯಿಗೆ ಬರ್ತದೆ. 1 ರೂಪಾಯಿಗೆ ಎಲ್ಲಿ ಮಾರುಕಟ್ಟೆಯಲ್ಲಿ ಇಲ್ಲಿಂದ ಆಟೋದಲ್ಲಿ ತಗೋಬೇಕನ್ನು ಕೂಡ ರೈತರ ಹತ್ರ ದುಡ್ಡಿರಲ್ಲ. 1 ರೂಪಾಯಿ ಬೆಳೆ ಬದಲು ಇಲ್ಲೇ ಸುರಿಬಿಟ್ಟು ಹೋಗುವಂಥ ಇದು ಕೂಡ ಹೋರಾಟ ನನ್ನ ಕಣ್ಣು ಮುಂದೆ ನಾನು ಕೂಡ ನೋಡಿದ್ದೀನಿ.